ಬಾ ಜ್ಯೋತಿ ಅತ್ತೆ ಅತ್ತೆ ಮೆತ್ತಿಗೆ ಅತ್ತೆ ಬನ್ನಿ ಬನ್ನಿ ಅತ್ತೆ ಮೆತ್ತಿಗೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ನಿಧಾನ ನಿಧಾನ ಕಾಲ್ ನೀಡ್ಕೊಳ್ಳಿ ಅತ್ತೆ ಇರ್ಲಪ್ಪ ಬೇಡ ಅಲ್ಲ ಅತ್ತೆ ಕಾಲ್ ನೋವು ಇಟ್ಕೊಂಡು ನೀವ್ಯಾಕೆ ನಡ್ಕೊಂಡು ಬರಕ್ ಹೋದ್ರಿ ಅದು ತುಂಬಾ ದಾಹ ಆಗಿತ್ತು ನೀರು ಕುಡಿಯೋಣ ಅಂತ ನೀರು ಬೇಕಿತ್ತಾ ಇರಿ ಬಂದೆ ತಗೊಳ್ಳಿ ಅತ್ತೆ ಇನ್ನೊಂದು ಸ್ವಲ್ಪ ಕುಡೀರಿ ಸಾಕಪ್ಪ ಅಲ್ಲ ಅತ್ತೆ ಕಾಲ್ ನೋವಿಗೆ ಇನ್ನೂ ಎಣ್ಣೆ ಹಚ್ಕೊಂಡಿಲ್ವಾ ಇಲ್ಲಪ್ಪ ಏನತ್ತೆ ನೀವು ಇರಿ ಬಂದೆ ಬೇಡ ಬೇಡ ಬಾರಪ್ಪ ಎಲ್ಲಿ ಕಾಲ್ ನೀಡಿ ಬೇಡಪ್ಪ ಪರವಾಗಿಲ್ಲ ಏನತ್ತೆ ನೀವು ಇಷ್ಟೊತ್ತಾದ್ರೂ ಕಾಲಿಗೆ ತೈಲ ಹಚ್ಚಿಲ್ಲ ಆಗ್ಲೇ ಹೇಳಿದ್ದಿದ್ರೆ ನಾನೇ ಹಚ್ಚಿರ್ತಾ ಇದ್ದೆ ಅಲ್ವಾ ಈಗ ನಾನು ಹಚ್ಚಕ್ ಹೋದ್ರೆ ಬೇಡ ಅಂತ ಇದ್ದೀರಾ ಎಲ್ಲಿ ಕಾಲ್ ನೀಡಿ ಬೇಡಪ್ಪ ಜ್ಯೋತಿ ಬಂದ್ರೆ ಹಚ್ತಾಳೆ ಪರವಾಗಿಲ್ಲ ಯಾಕತ್ತೆ ಜ್ಯೋತಿ ಮಾತ್ರ ನಿಮ್ಮ ಮಗಳ ಅಳಿಯ ಮಗನ್ ಸಮಾನ ಅಲ್ವಾ ಹಾಗೇನಿಲ್ಲಪ್ಪ ಹಾಗಿಲ್ಲ ಅಂದಮೇಲೆ ನಾನು ಹಚ್ತೀನಿ ಬಿಡಿ ಅದು ಬೇಡ ಬಿಡಪ್ಪ ನೀನ್ ನನ್ನ ಕಾಲು ಮುಟ್ಟದ ನೀನ್ ಎದ್ದೇಳ ಮೇಲೆ ನಾನೇನು ಕಂಡವ್ರ ಕಾಲ್ ಮುಟ್ತಾ ಇದ್ದೀನ ಅತ್ತೆ ನನ್ನ ತಾಯಿ ಕಾಲ್ ತಾನೆ ಹೆತ್ತವ್ರನ್ನ ಕಳ್ಕೊಳ್ತಿದ್ದ ಹಾಗೆ ನೀವು ಮಾವಯ್ಯನೇ ತಾನೆ ಅಪ್ಪ ಅಮ್ಮನ ಪ್ರೀತಿ ಕೊಟ್ಟಿದ್ದು ನಿಮಗ್ ನಾನು ಇಷ್ಟು ಸೇವೆ ಮಾಡದೇ ಇದ್ರೆ ಹೇಗೆ ಅತ್ತೆ ನೋಡಿ ನನ್ನನ್ನ ನಿಮ್ಮ ಅಳಿಯ ಅನ್ಕೋಬೇಡಿ ನಿಮ್ಮ ಮಗ ಅನ್ಕೊಂಡು ನಿಮ್ಮ ಕಾಲ್ ಕೊಡಿ ಕೊಡಿ ಅತ್ತೆ ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ಕೊಡಲಿ ಏಟ ತಿಂದು ನೆರಳ ನೀಡೋ ಮರ ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ ಮಂಡಲ್ಲಿ ನಿನ್ನದೆ ಶ್ರೇಷ್ಠ ಕಥೆ ಶ್ರೀಮಂತ ನೀನಯ್ಯ ನಿಂದು ತಾಯಿ ಗುಣ ತೀರೋದಿಲ್ಲ ಋಣ ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ ತಾನು ನೋವ ನುಂಗಿ ಜೀವ ನೀಡೋ ಮಗ ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣಯ್ಯ
ಹಲೋ. ಹಲೋ ತಹಸೀಲ್ದಾರ್, ನಿಮ್ಮಿಂದ ಒಂದು ಉಪಕಾರ ಆಗಬೇಕಿತ್ತು. ಉಪಕಾರನ? ಏನು? ಅದು ಸಾಲ ಕೊಟ್ಟು ಬಡ್ಡಿ ಮೇಲೆ ಬಡ್ಡಿ ಹಾಕಿ ನಮ್ ಜಮೀನೆಲ್ಲ ಕಬಳ್ಸ್ಕೊಂಡ್ ಬಿಟ್ರು ಕಣವ್ವ. ಹೆಂಗಾದ್ರೂ ಮಾಡಿ ನಮ್ ಜಮೀನ್ ಉಳಿಸ್ಕೊಡಿ ಅಂತ ನಿಮ್ಗೆ ಮನವಿ ಪತ್ರನ ಕೊಟ್ಟಿದ್ರು. ನೀವು ಅದನ್ನ ಈಗ ನೋಡಿದ್ದೀರ. ಅದಕ್ಕೂ ಮುಂಚೆ ಆ ಮೃಗಗಳು ನಮ್ಮ ಯಜಮಾನ್ರನ್ನ ಬಲಿ ತಗೊಂಡ್ಬಿಟ್ರು ಕಣವ್ವ. ತುಳಸಿ, ಇಷ್ಟೆಲ್ಲ ಆಗಿದ್ಯಾ? ಹೌದು ತಹಸೀಲ್ದಾರ್, ನನಗೇನೋ ಜಮೀನ್ ಮೇಲೆ ಸಾಲ ಕೊಟ್ಟು ಮೋಸ ಮಾಡಿರೋ ವ್ಯಕ್ತಿ ಹಿಂದೆ ದೊಡ್ಡವ್ರು ಇದ್ದಾರೆ ಅಂತ ಅನ್ನಿಸ್ತಿದೆ. ನನ್ನ ಕಣ್ಣಿಗೆ ಒಂದು ಕೇಸ್ ಕಾಣಿಸಿದ್ರೆ ಕಾಣಿಸ್ತಿರೋ ಕೇಸ್ಗಳು ಎಷ್ಟೋ ಏನೋ. ಇದ್ರ ಹಿಂದೆ ದೊಡ್ಡ ಹಗರಣನೇ ನಡೀತಿದೆ ಅಂತ ಅನ್ನಿಸ್ತಾ ಇದೆ. ನೀನ್ ಹೇಳೋದ್ ಕೇಳ್ತಿದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ಈಗೇನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ನಿಂದ ಏನಾಗ್ಬೇಕು? ಇದ್ರ ಮೂಲ ಏನು? ಈ ಹಗರಣದಲ್ಲಿ ಯಾರ್ಯಾರು ಕೈ ಜೋಡಿಸಿದ್ದಾರೆ? ಇದನ್ನೆಲ್ಲ ನಾವು ಬಯಲ್ ಎಳಿಲೇಬೇಕು. ಇದು ನನ್ನೊಬ್ಳಿಂದ ಸಾಧ್ಯ ಇಲ್ಲ. ಇದಕ್ಕೆ ನಿಮ್ ಸಹಕಾರನೂ ಬೇಕು. ನಿನ್ನ ಈ ಹೋರಾಟಕ್ಕೆ ನನ್ನ ಸಂಪೂರ್ಣ ಸಹಕಾರ ಇದೆ ತುಳಸಿ. ತುಂಬಾ ಥ್ಯಾಂಕ್ಸ್ ತಹಸೀಲ್ದಾರ್. ಥ್ಯಾಂಕ್ಸ್ ಅಲ್ಲ ಯಾಕೆ, ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದೇ ನನ್ನ ಧ್ಯೇಯ. ನಾವಿದನ್ನ ಕೆದ್ಕಿದ್ರೆ ಇನ್ನೂ ಇದರಲ್ಲಿ ಎಷ್ಟು ಪ್ರಕರಣ ಆಚೆ ಬರುತ್ತೋ ಏನೋ. ಹೌದು, ಎಲ್ರೂ ಭಯಕ್ಕೆ ದೂರ್ ಕೊಡದೆ ಸುಮ್ಮನೆ ಇರ್ತಾರೆ. ನಾವು ಅವ್ರಿಗೆ ಧೈರ್ಯ ಕೊಟ್ರೆ ಖಂಡಿತ ಅವರೆಲ್ಲ ಮುಂದೆ ಬರ್ತಾರೆ. ಆವಾಗ ಆ ಪಾಪಿಗಳಿಗೆ ತಕ್ಕ ಶಾಸ್ತಿ ಮಾಡಬಹುದು. ಹೌದು, ಅಂಥವ್ರನ್ನ ಬೇರ್ ಸಮೇತ ಕಿತ್ತು ಹಾಕ್ಬೇಕು. ಒಂದ್ ಕೆಲ್ಸ ಮಾಡು, ಈಗ ನಿನ್ನ ಹತ್ರ ಬಂದಿದ್ರಲ್ಲ ಅವ್ರ ಜಮೀನ್ದು ಸರ್ವೆ ನಂಬರ್ ಹೇಳು, ನಾನ್ ವಿಚಾರಿಸ್ತೀನಿ. ಸರ್ವೆ ನಂಬರ್ 30/33. ಸರಿ, ನಾನು ವಿಚಾರಿಸಿ ನಿನಗೆ ಮತ್ತೆ ಕಾಲ್ ಮಾಡ್ತೀನಿ. ಆಯ್ತು ತಹಸೀಲ್ದಾರ್. ವೀರೇಶ್ ಬಂದೆ ಮೇಡಮ್. ಎಸ್ ಮೇಡಮ್. ನೋಡಿ, ನನಗೆ ಸರ್ವೆ ನಂಬರ್ 30/33 ಇದ್ರದ್ದು ಫೈಲ್ ತಗೊಂಡ್ ಬನ್ನಿ. ಮೇಡಮ್, ಆ ಫೈಲಾ? ಯಾಕೆ ಮೇಡಮ್? ಯಾಕೆ ಅಂದ್ರೆ ಆ ಫೈಲ್ ಬೇಕು, ತಗೊಂಡ್ ಬನ್ನಿ. ಮೇಡಮ್, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಮೇಡಮ್. ಈ ಫೈಲ್ ವಿಷಯಕ್ಕೆ ಕೈ ಹಾಕಿದವರೆಲ್ಲ ಟ್ರಾನ್ಸ್ಫರ್ ಆಗೋಗಿದ್ದಾರೆ ಮೇಡಮ್. ಈ ಸರ್ವೆ ನಂಬರ್ಗೆ ಸಂಬಂಧಪಟ್ಟ ತುಂಬಾ ಜನ ಕೊಲೆ ಆಗಿದ್ದಾರೆ ಮೇಡಮ್. ಏನೇ ಆದ್ರೂ ಸರಿ, ಹೆದ್ರೋಳಲ್ಲ ನಾನು. ಹೋಗಿ ಆ ಫೈಲ್ಗಳನ್ನ ತಗೊಂಡ್ ಬನ್ನಿ. ಹೋಗಿ. ಸರಿ ಮೇಡಮ್.